ಆನೇಕಲ್ ತಾಲೂಕು ಬರುತ್ತೆ, ಬ್ಯಾಂಗ್ಳೂರು ಸೌತ್ ಸುತ್ತಮುತ್ತ ವಲಯದಲ್ಲಿ. ಆ UR ಕ್ಯಾಸಲ್ ಲೇಔಟ್ ನಲ್ಲಿ ನಡೆದಿರುವಂತ ರವೀಂದ್ರ ಅಂತ ಹೇಳಿ ಒಬ್ಬ ಡೆವಲಪರ್ ಸಾರ್ವಜನಿಕರಿಗೆಲ್ಲ ಮಾರಾಟ ಮಾಡ್ತಾನೆ. ಅದರಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ. 2015 ಒಂದು ಪ್ಲಾನ್ ನ ಅಪ್ರೂವ್ ಮಾಡ್ತಾರೆ, ಯಾರು BMRDA ಅವರು. ಈಗ ನಾವು ಹೋಗಿ ಪಂಚಾಯತ್ಗೆ ಇದಕ್ಕೆ ಈ ಖಾತೆ ಮಾಡ್ಕೊಡಿ ಅಂತಂದ್ರೆ ಅವ್ರು ಹೇಳ್ತಾರೆ ನಿಮ್ಮ ಸೈಟು ರಿಲೀಸ್ ಆಗಿಲ್ಲ ನಮ್ಮ ದಾಖಲೆ ಪ್ರಕಾರ. ಬ್ರೋಕರ್ ಒಬ್ಬ ನಮಗೆ ಹೇಳ್ತಾನೆ ಸರ್ ನಿಮ್ಗೆ ಯಾಕೆ ನಾವು ಮಾಡಿಸ್ಕೊಡ್ತೀವಿ, 1.5 ಲಕ್ಷ ಆಗುತ್ತೆ. ನಾವು BMRDA ಅಂತ ಹೇಳಿ ನಾವು ಅದನ್ನ ನಂಬಿಕೆ ಇಟ್ಟು ತಗೊಂಡ್ರೆ ಪಂಚಾಯತ್ ಅವ್ರಿಗೆ 1.5 ಲಕ್ಷ ಕೊಡ್ಬೇಕು ಒಂದು ಖಾತೆಗೆ ಅಂದ್ರೆ ಇದು ವಿಪರ್ಯಾಸ. ಕೆಲವೊಂದು ದಾಖಲೆಗಳೇ ಸರಿ ಇಲ್ಲ, ಆದ್ರೂ ಅದಕ್ಕೆ ಏಕಾತ ಕೊಟ್ಟಿರುವಂತದ್ದಿದೆ. ಇದು ಹಾರಗದ್ದೆ ಪಂಚಾಯತ್ ನಲ್ಲಿ ನಡೀತಾ ಇರುವಂತ ಹಗರಣ. ಸರ್ಕಾರದ ವತಿಯಿಂದ ನಾವು ಕೇಳ್ಕೊಳ್ಳೋದು, ದಯಮಾಡಿ ಅವ್ರಿಗೆ ಖಾತೆಗೆ ಅಲಿಸ್ಬೇಡಿ. ಇದು ಯಾವ್ದೋ ರಿಲೀಸು ಅನ್ರಿಲೀಸು BMRDA ಮಾಡಿರೋ ತಪ್ಪಿಗೆ ಜನಗಳಿಗೆ ಬರೆಯನ್ನ ಎಳಿಬೇಡಿ. ಬೆಂಗಳೂರಲ್ಲಾಗ್ಲಿ ಅಥವಾ ಬೆಂಗಳೂರಿನ ಸುತ್ತಮುತ್ತ ನೀವೊಂದು ಸೈಟನ್ನು ತೆಗೆದುಕೊಳ್ಬೇಕು ಅಂತಂದ್ರೆ 2 ಅಲ್ಲ 3 ಬಾರಿ ಯೋಚನೆ ಮಾಡಬೇಕು. ಲೀಗಲ್ ಡಾಕ್ಯುಮೆಂಟ್ಗಳನ್ನ ಚೆಕ್ ಎಲ್ಲ ಮಾಡಿಸ್ಬೇಕು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ನಂಬಿಕೆ ಅಂತ ಬಂದಾಗ ನಮಗೆ ಏಕಾತ ಸೈಟು, BDA ಅಪ್ರೂವ್ಡು, BMRDA ಅಪ್ರೂವ್ಡ್ ಅಂತ ಬಂದಾಗ ಸರ್ಕಾರದ ಸಂಸ್ಥೆಗಳೇ ಅಪ್ರೂವಲ್ ಮಾಡಿದೆ ಅನ್ನೋಂಥ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತೀವಿ, ನಂಬಿಕೆ ಇಟ್ಟು ಸ್ವಲ್ಪ ಹಣ ಜಾಸ್ತಿ ಆದರೂ ಕೂಡ ನಾವು ತೆಗೆದುಕೊಳ್ತೀವಿ. ಆದರೆ ಅಂಥ BMRDA ಮೇಲೆ ನಂಬಿಕೆ ಇಟ್ಟು BMRDAನೇ ಏನು ಅನುಮೋದನೆ ಕೊಟ್ಟಂಥ ಒಂದು ದಾಖಲೆಗಳನ್ನು ನೋಡಿ ಸೈಟನ್ನು ತೆಗೆದುಕೊಂಡವ್ರಿಗೆ ಈಗ ಆ ಡೆವಲಪರ್, ಯಾರು ಡೆವಲಪ್ಮೆಂಟ್ ಲೇಔಟ್ ಆ ಡೆವಲಪರ್ ಜೊತೆಗೆ BMRDA ಒಂದಷ್ಟು ಅಧಿಕಾರಿಗಳೇ ಸೇರಿ ಮೋಸ ಮಾಡಿರುವಂಥ ಘಟನೆ ಈಗ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದೆ. ಇದರಲ್ಲಿ ಸುಮಾರು ಜನ ಇದ್ದಾರೆ. ಅದರಲ್ಲಿ ಒಬ್ಬರು ಸಂತ್ರಸ್ತರು ಅರವಿಂದ್ ಸಾಗರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಎಲ್ಲಿ ಸರ್ ಇದು, ಎಲ್ಲಿ, ಯಾವ ಲೇಔಟು, ಯಾವ ಡೆವಲಪರು, ಬೆಂಗಳೂರು ಸುತ್ತಮುತ್ತ ಅಂದ್ರೆ ಯಾವ ಜಾಗದಲ್ಲಿ ಆಗಿರೋ ಘಟನೆ? ಸರ್, ಆನೇಕಲ್ ತಾಲೂಕು ಬರುತ್ತೆ, ಬ್ಯಾಂಗ್ಳೂರು ಸೌತ್ ಸುತ್ತಮುತ್ತ ವಲಯದಲ್ಲಿ ಜಿಗಣಿ ಹೋಬಳಿಯ ಒಂದು ನೊಸೆನೂರು ಅನ್ನೋವಂಥ ವಿಲೇಜಲ್ಲಿ ಹಾರಗದ್ದೆ ಪಂಚಾಯತ್ ಅಡಿನಲ್ಲಿ ಒಂದು UR ಕ್ಯಾಸಲ್ಸ್ ಅಂತ ಹೇಳಿ ಒಂದು ಲೇಔಟ್ ಬರುತ್ತೆ. ಆ UR ಕ್ಯಾಸಲ್ ಲೇಔಟ್ನಲ್ಲಿ ನಡೆದಿರುವಂಥ ಹಗರಣ ಇದು. ಸುಮಾರು ಒಂದು 35 ಎಕರೆಯಷ್ಟು ದೊಡ್ಡದಿರುತ್ತೆ ಲೇಔಟು. ಇದರಲ್ಲಿ ರವೀಂದ್ರ ಅಂತ ಹೇಳಿ ಒಬ್ಬ ಡೆವಲಪರ್. ಇವನೇನು ಮಾಡ್ತಾನೆ, 2008 DC ಕನ್ವರ್ಷನ್ಗೆ ಅಂತ ಅಪ್ಲಿಕೇಶನ್ ಹಾಕ್ತಾರೆ. ಎಲ್ಲರೂ ಪೂರ್ತಿ ಸರ್ವೆ ನಂಬರ್ 35 ಎಕರೆನು ಇದಕ್ಕೆ ಹೋಗುತ್ತೆ DC ಕನ್ವರ್ಷನ್ಗೆ. ಆನಂತರ 2010 ಒಂದು ಪ್ರಿಲಿಮಿನರಿ ರಿಲೀಸ್ ಅನ್ನೋ ಆರ್ಡರನ್ನು ಮಾಡಿಸ್ಕೊತಾನೆ BMRDA ಇಂದ. ಈ ಆರ್ಡರ್ ಮಾಡಿಸ್ಕೊಂಡು 40% ಸೈಟ್ಸ್ ಏನು ರಿಲೀಸ್ ಮಾಡ್ಕೊತಾನೆ, ಅದನ್ನು ಸಾರ್ವಜನಿಕರಿಗೆಲ್ಲ ಮಾರಾಟ ಮಾಡ್ತಾನೆ. ಅದರಲ್ಲಿ ನಾವು ಪರ್ಚೇಸ್ ಮಾಡಿದ್ದೀವಿ. ಈಗ ಅದನ್ನು 2012 ನಂತರ ನಮ್ದೆಲ್ಲ ಸೇಲ್ ಡೀಡಲ್ಲಿ ಆಗೋಗಿದೆ, ರಿಜಿಸ್ಟರ್ಡ್ ಸೇಲ್ ಡೀಡ್ಸು. 2012 ನಂತರ 2015 ಒಂದು ಪ್ಲಾನ್ನ ಅಪ್ರೂವ್ ಮಾಡ್ತಾರೆ, ಯಾರು BMRDA ಅವರು. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಮುಂಚೆ ಮಾಡಿದ್ದ 40% ಸೈಟ್ಸ್ನ ರಿಲೀಸ್ ಆಗಿರೋದನ್ನ ಅನ್ರಿಲೀಸ್ ಮಾಡಿ, ಈ ಆರ್ಡರಲ್ಲಿ ಮಿಕ್ಕಿದ್ದು ಹಳೆದ್ರಲ್ಲಿ ಉಳಿಕೆ ಇತ್ತಲ್ಲ ಅದನ್ನ ರಿಲೀಸ್ ಮಾಡಿ ಕೊಟ್ಟಿರ್ತಾರೆ. ಇಲ್ಲಿಗೆ ಏನಾಯ್ತು, ಅವಾಗ ಡೆವಲಪರ್ಗೆ ಡೆವಲಪೇ ಮಾಡದಲ್ಲಿರುವಂಥ ನಿವೇಶನಗಳನ್ನ ಅವನು ಸೇಲ್ ಮಾಡೋದಕ್ಕೆ ಈಸಿ ಆಯಿತು. ಅವನೇನು ಮಾಡ್ದ, ಈ ಉಳಿದ 60% ಏನಿತ್ತು ಅದನ್ನು ಎಲ್ಲ ಜನಕ್ಕೂ ಮಾರಾಟ ಮಾಡ್ದ. ಆದರೆ ಯಾವುದನ್ನು ಡೆವಲಪೇ ಮಾಡಿರಲಿಲ್ಲ ಅವನು. ಇವಾಗ ಅದನ್ನೆಲ್ಲರಿಗೂ ಸೇಲ್ ಡೀಡ್ ಮುಖಾಂತರ ಮಾಡಿಕೊಟ್ಬಿಟ್ಟಿದ್ದಾನೆ. ಈಗ ಅಲ್ಲಿರೋವಂಥ ಜನಗಳೆಲ್ಲ ಏನು ಮಾಡ್ತಿದ್ದಾರೆ, ನಮಗೆ ಡೆವಲಪ್ ಆಗಿಲ್ಲ ಜಾಗ ಅಂತ ಹೇಳಿ ಡೆವಲಪರ್ ಮೇಲೆ ಕಂಪ್ಲೇಂಟ್ ಕೊಡುವಂಥದ್ದು, BMRDA 26 ಸಲ ತಿರುಗುವಂಥದ್ದು ಮಾಡ್ತಾ ಇದ್ದಾರೆ. BMRDA ಮಾಡಿರುವಂಥ ಈ ಹಗರಣಕ್ಕೆ ಇವಾಗ ನಾವು ಪಂಚಾಯತಲ್ಲಿ ಇವಾಗೆಲ್ಲ ಈ ಖಾತೆ ಬಂದಿದೆ, ನಿಮಗೆ ಗೊತ್ತು, ಅದಕ್ಕೇನೋ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಪ್ರಾಪರ್ಟಿಗೆ. ಈಗ ನಾವು ಹೋಗಿ ಪಂಚಾಯತ್ಗೆ ಇದಕ್ಕೆ ಈ ಖಾತೆ ಮಾಡಿಕೊಡಿ ಅಂತಂದರೆ ಅವ್ರು ಹೇಳ್ತಾರೆ ನಿಮ್ಮ ಸೈಟು ರಿಲೀಸ್ ಆಗಿಲ್ಲ ನಮ್ಮ ದಾಖಲೆ ಪ್ರಕಾರ. ಇದನ್ನು ಮಾಡಿಸ್ಕೊಡ್ಬೇಕು ಅಂದರೆ ಬ್ರೋಕರ್ ಮುಖಾಂತರ ಯಾರ ಹತ್ರ ನಾವು ಥ್ರೂ ಹೋದರೆ ಅವರು 1.5 ಲಕ್ಷದಷ್ಟು ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಮುಂಚೆ 30,000 ಇತ್ತು. ಇವಾಗ BMRDA ಯಾವಾಗ ಇದನ್ನು ತಾತ್ಕಾಲಿಕವಾಗಿ ತಡೆ ಹಿಡೀರಿ ಅಂತ ಹೇಳಿ ಜನವರಿನಲ್ಲಿ ಒಂದು ಆರ್ಡರ್ ಮಾಡಿದೆಯಂತೆ. ಆ ಆರ್ಡ್ರನ್ನ ತೋರಿಸ್ಕೊಂಡು ನಾವು ಮಾಡೋಕ್ಕಾಗಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಬ್ರೋಕರ್ ಒಬ್ಬ ನಮಗೆ ಹೇಳ್ತಾನೆ ಸರ್ ನಿಮ್ಗೆ ಯಾಕೆ ನಾವು ಮಾಡಿಸ್ಕೊಡ್ತೀವಿ, 1.5 ಲಕ್ಷ ಆಗುತ್ತೆ ಅನ್ನೋ ರೀತಿ ಹೇಳ್ತಾನೆ. ಸಾರಿ, ನಾವು ಕೇಳೋದು, ನಾವು BMRDA ಅಂತ ಹೇಳಿ ನಾವು ಅದನ್ನು ನಂಬಿಕೆ ಇಟ್ಟು ತೊಗೊಂಡ್ರೆ ಪಂಚಾಯತ್ ಅವ್ರಿಗೆ 1.5 ಲಕ್ಷ ಕೊಡಬೇಕು ಒಂದು ಖಾತೆಗೆ ಅಂದರೆ ಇದು ವಿಪರ್ಯಾಸ. ಬೆಂಗಳೂರಲ್ಲಿ ಈ ರೀತಿ ನೊಂದಿರುವಂಥವ್ರು ಸುಮಾರು ಜನ ಇದ್ದಾರೆ. 100 ಜನ ನಮ್ಮ ಲೇಔಟಲ್ಲೇ ಒದ್ದಾಡ್ತಾ ಇರೋರು ಇದ್ದಾರೆ. ಹಾಗೆ ಇನ್ನೊಂದು, ಪಂಚಾಯತ್ ಅವರು ಬಂದು ಸ್ಥಳ ಪರಿಶೀಲನೆ ಮಾಡ್ತಾರೆ, ಮಾಡಿದ ನಂತರ ಅವ್ರಿಗೆ ಖಾತೆ ಕೊಡುವಂಥದ್ದು ನೀವು ನೋಡಿದ್ದೀರಿ. ಇದರಲ್ಲಿ ಅಲ್ಲಿ ಸೈಟೇ ಇಲ್ಲ, ಅಲ್ಲಿ ಕೆಲವೊಂದು ದಾಖಲೆಗಳೇ ಸರಿ ಇಲ್ಲ, ಆದರೂ ಅದಕ್ಕೆ ಏಕಾತ ಕೊಟ್ಟಿರುವಂಥದ್ದು ಇದೆ. ಇನ್ನು ಹೆಂಗೆ ಕೊಟ್ಟರು, ದುಡ್ಡು ಇಸ್ಕೊಂತಾನೆ ಕೊಟ್ಟಿರ್ತಾರೆ. ಅಲ್ಲಿ ಸೈಟ್ ಇಲ್ಲ ಆದ್ರೂ ಇಲ್ಲಿ ಖಾತೆ ಇದೆ ಅಂದರೆ
ಅಲ್ಲಿಗೆ ಬ್ರೈಬರಿ ನಡೆದಿದೆ ಇಲ್ಲಿ ಅಂತಾನೆ ಅರ್ಥ. ಇದು ಹಾರಗದ್ದೆ ಪಂಚಾಯತ್ನಲ್ಲಿ ನಡೀತಾ ಇರುವಂಥ ಹಗರಣ. ಅಲ್ಲಿ PDO ಮುನಿರಂಗಪ್ಪ ಅಂತಿದ್ದಾರೆ, ಮತ್ತು ರಾಘವೇಂದ್ರ ರೆಡ್ಡಿ ಅಂತ ಒಬ್ಬರು ಸೆಕ್ರೆಟರಿ ಪೋಸ್ಟಲ್ಲಿ ಒಬ್ರು ಇದ್ದಾರೆ. ಅವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ಸರ್ ಈ ರೀತಿ ಇದೆ, ಹಿಂಗೆಲ್ಲ ಮಾಡಿ. ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ, ನಾವು ಹೇಗೆ RDPR ಕೊಟ್ಟಿದ್ದಾರೆ ರೂಲ್ಸ್ ಪ್ರಕಾರ. ಬಟ್ ಆದರೂ ನಮಗೆ ಖಾತೆ, ನಾನು ನವಂಬರಲ್ಲಿ ಅಪ್ಲೈ ಮಾಡಿರೋದು, ಇನ್ನೂ ಅದು ಖಾತೆ ಆಗೇ ಇಲ್ಲ. ಅದಕ್ಕೆ ಅವರು ಸರಿಯಾದ ಸಮಜಾಯಿಷಿ ಕೊಡಲ್ಲ. ರೀಸೆಂಟಾಗಿ ಅದು ಯಾವುದೋ BMRDA ಇಂದ ಆರ್ಡರ್ ಬಂದಿದೆ, ಹಂಗಾಗಿ ನಾವು ಮಾಡೋಕ್ಕೆ ಬರೋದಿಲ್ಲ ಅಂತ ಒಂದು ಹೇಳಿದ್ದಾರೆ. ಇನ್ನ BMRDA ನಲ್ಲಿ ಅಧಿಕಾರಿಗಳು ಇದನ್ನೆಲ್ಲ ಅವ್ರ ಗಮನಕ್ಕೆ ತಂದಾಗ ಅವ್ರೇನ್ ಹೇಳ್ತಿದ್ದಾರೆ ಸರ್? ಅವ್ರು ಹೇಳ್ತಾರೆ ಈ ರೀತಿ ಮಾಡಂಗಿಲ್ಲ. ಇವಾಗ ರೀಸೆಂಟ್ ರೂಲ್ಸ್ ಪ್ರಕಾರ ಇವತ್ತು ನಾನು ಮಾತಾಡಿರುವಂಥ ಸಂಗತಿ ಇದು. ಪ್ರದೀಪ್ ಅನ್ನೋ ಒಬ್ಬ ವ್ಯಕ್ತಿ BMRDA ಅವರ ನೋಡಲ್ ಆಫೀಸರ್. ನಾನು RTIಗೆ ರೀಸೆಂಟಾಗಿ ಹಾಕಿದ್ದಕ್ಕೆ ನೋಡಲ್ ಆಫೀಸರ್ ಇದು ಅಂತ ಬಂತು. ಅವ್ರಿಗೆ ಮಾಡಿದ್ದಕ್ಕೆ ಸರ್ ಈ ರೀತಿ ಏನೂ ಆಗಲ್ಲ, ನೀವು ಬೇಕಾದ್ರೆ ಒಂದು ಟಾಸ್ಕ್ ಫೋರ್ಸ್ ಇದೆ BMRDAನಲ್ಲೇ, ಅದಕ್ಕೆ ಕಂಪ್ಲೇಂಟ್ ಕೊಡಿ, ಅದನ್ನು ನಾವು ಪರಿಶೀಲನೆ ಮಾಡೋಣ ಅಂತ ಹೇಳಿದ್ದಾರೆ. ಬಟ್ ಅದ್ರ ಆಶ್ವಾಸನೆ ಅಂತ ನಾವು ತಿಳ್ಕೊತೀವಿ. ಯಾಕಂದರೆ ಸುಮಾರು ವರ್ಷದಿಂದ ಆ ಲೇಔಟ್ನಲ್ಲೇ ಪಾಪ ಹಳಬರು ಎಲ್ಲ ಹೋರಾಟ ಮಾಡಿ ಸುಸ್ತಾಗಿದ್ದಾರೆ. ಸೊ ನಮಗೇನು ಸರ್ಕಾರದ ವತಿಯಿಂದ ನಾವು ಕೇಳ್ಕೊಳ್ಳೋದು ನಿಮ್ಮ ಮಾಧ್ಯಮ ಮುಖಾಂತರ ಅಂದರೆ, ದಯಮಾಡಿ ಅವ್ರಿಗೆ ಖಾತೆಗೆ ಅಲಿಸ್ಬೇಡಿ. ನಾವು ಪ್ರಾಪರ್ಟಿ ಸೇಲ್ ಡೀಡ್ ತೊಗೊಂಡಿದ್ದೀವಿ, ನಾವು DC ಕನ್ವರ್ಷನ್ ಜಾಗ ತೊಗೊಂಡಿದ್ದೀವಿ, ಅಪ್ರೂವ್ಡ್ ಜಾಗ ತೊಗೊಂಡಿದ್ದೀವಿ. ಇದು ಯಾವುದೋ ರಿಲೀಸು ಅನ್ರಿಲೀಸು BMRDA ಮಾಡಿರೋ ತಪ್ಪಿಗೆ ಜನಗಳಿಗೆ ಬರೆಯನ್ನು ಎಳಿಬೇಡಿ. ಅದೇನಿದೆ ಖಾತೆ ಮಾಡಿಕೊಡಿ, ಫೀಸ್ ತೊಗೊಳ್ಳಿ, ನಿಮ್ಮ ಗೌರ್ಮೆಂಟ್ ಶುಲ್ಕ ಏನಿದೆ ಅದು ತೊಗೊಳ್ಳಿ, ವಿಧಿಸಿ ನಾವು ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಕಟ್ತೀವಿ, ತೊಗೊಳ್ಳಿ, ಮಾಡಿಕೊಡಿ. ದಯಮಾಡಿ 10 ಬಾರಿ ಅಲಿಸ್ಬೇಡಿ. ಇಲ್ಲಿರೋಂಥ ಒಂದು ಪ್ರಶ್ನೆ, ಫಸ್ಟ್ ಟರ್ಮಲ್ಲಿ 40% ಏನಾಯ್ತಲ್ಲ, ಅವಾಗ ನೀವೆಲ್ಲ BMRDAದು ಆರ್ಡರ್ ಕಾಪಿ ನೀವು ನೋಡಿದ್ರಿ. ಇನ್ನ ಡೆವಲಪ್ ಕೂಡ ಅದು ಸ್ವಲ್ಪ ಮಾಡಿದ್ರು ಮೋರಿಗಿರಿದೆಲ್ಲ. ಈ 60% ಇದ್ರಲ್ಲ, ಅಲ್ಲಿ ಡೆವಲಪ್ಪೇ ಆಗಿರಲಿಲ್ಲ, ಏನೂ ಮಾಡಿಲ್ಲ ಕೆಲಸ, ಖಾಲಿ ಜಾಗ. ಆ 60% ಜಾಗನ ಯಾರು ತಗೊಂಡ್ರಲ್ಲ ಅವರು ಬಂದು ಸೈಟ್ಗಳನ್ನ ನೋಡಿ ಏನು ಮಾಡ್ಲಿಲ್ವಾ ಸರ್? ಈಗ BMRDA ರಿಲೀಸ್ ಮಾಡಿದೆ ಅಂದ್ರೆ ಅವ್ರೇನ್ ಮಾಡ್ತಾರೆ, BMRDA ಅಪ್ರೂವ್ಡ್ ಇದೆಯಪ್ಪ, ನಾವು ತಗೊಳ್ಬೋದು, ಇವತ್ತಲ್ಲ ನಾಳೆ ಅವ್ನು ಮಾಡ್ತಾನೆ ಅನ್ನೋ ನಂಬಿಕೆ ಮೇಲೆ ತಗೊಳ್ಳೋದು. ಇವಾಗ ನಾವು ಹಂಗೆ ತೊಗೊಂಡಿದ್ದೇವೆ. ಫಸ್ಟ್ 40% ರಿಲೀಸ್ ಮಾಡಿದಾಗ ಅದೇನು ಡೆವಲಪ್ ಆಗಿರಲಿಲ್ಲ, ಅವನು ಅದು ರಿಲೀಸ್ ಆರ್ಡರ್ ನೋಡೇ ನಾವು ತೊಗೊಂಡಿದ್ದು. ಈ ಸೆಕೆಂಡ್ ರಿಲೀಸ್ ಆರ್ಡರ್ ಮಾಡಿದವರು ಅದಕ್ಕೆ ಅಲ್ವಾ ತೊಗೊಂಡಿರೋದು. ಅವರು ಏನೋ ಮಾಡ್ತಾನಪ್ಪ, ಅವನು ಡೆವಲಪ್ ಮಾಡ್ತಾನೆ, ಪ್ಲಾನ್ ನೋಡಿ ಇಲ್ಲಿ ಬರುತ್ತೆ ನಮ್ಮ ಸೈಟ್ಗಳು ಅಂತ ಅವ್ರು ತೊಗೊಂಡಿದ್ದಾರೆ. ಆಗಿರೋದು ನೋಡಿ ಅವರು ತೊಗೊಂಡಿದ್ದಾರೆ. ಇವಾಗ ಅವನು 60% ಅವನು ಎಲ್ಲ ಸೇಲ್ ಮಾಡಿದ್ಮೇಲೆ ಅವ್ನಿಗೆ ಇನ್ನೇನು ಇಂಟ್ರೆಸ್ಟ್ ಇದೆ, ಬರೋ ದುಡ್ಡು ಬಂದಾಯ್ತು. ಇವಾಗ ಅವ್ನು ಡೆವಲಪ್ ಮಾಡಿಲ್ಲ, ಅವ್ನು ಹೊಟ್ಟೋಗಿದ್ದಾನೆ. ಈಗ ಆ ಓನರ್ ಯಾರು ಡೆವಲಪರ್ ಇದ್ನಲ್ಲ, ಅವರ ಪರಿಸ್ಥಿತಿ ಹೇಗಿದೆ? ಭೇಟಿ ಮಾಡಿದ್ರ, ಕಂಪ್ಲೇಂಟ್ ಆಗಿದೆಯಾ? ಆತ ಏನು ಹೇಳ್ತಾ ಇದ್ದಾನೆ? ಅವ್ರೇನು ಹೇಳ್ತಾರೆ ಅಂದರೆ, ಸರ್ ಇವಾಗ ಅವ್ರನ್ನ ಕೆಲವರು ಹಲವಾರು ಬಾರಿ ಈ ರೀತಿ ಮೋಸ ಮಾಡಿದ್ದಾನೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅವನ ಆಲೆ ಇವಾಗ ಮೆತ್ತಗಾಗಿದ್ದಾನೆ. ಅವರು ಬ್ಯಾಂಕ್ರಪ್ಟ್ ಅಂತ ಹೇಳಿ ಸುಮಾರು ಜನ ಮಾತಾಡ್ತಾರೆ. ಈಗ ಡೆವಲಪರ್ ಬ್ಯಾಂಕ್ರಪ್ಟ್ ಆದರೆ ಅನ್ಡೆವಲಪ್ಡು ಹಾಗೆ ಇರುತ್ತೆ. ಈಗ ನಾವು ಓನರ್ಸೇನೆ ಒಂದು ಸ್ವಲ್ಪ ದುಡ್ಡು ಹಾಕಿ ಅದನ್ನು ಡೆವಲಪ್ ಮಾಡ್ಕೊಳ್ಬೇಕಾದ, ಇದು ನಮ್ಮ ಹಣೆ ಬರ. ಬಟ್ BMRDA ಅವರು ಅಥವಾ ಪಂಚಾಯತ್ ಅವರು ಖಾತೆಗೆ ನಮ್ಮನ್ನು ಓಡಾಡಿಸ್ಬೇಡಿ. ದಾಖಲೆ ನಾವೇನು ತಪ್ಪು ಮಾಡಿಲ್ಲ ಸ್ವಾಮಿ, ನಾವು ಅವ್ರ ಡಾಕ್ಯುಮೆಂಟ್ ನಾವು ನೋಡಿದ್ದೀವಿ, ಹಂಗಾಗಿ ಅದ್ರ ಮುಖಾಂತರ ನಾವು ತೊಗೊಂಡಿದ್ದೀವಿ. ಅದರಲ್ಲಿ ಅವರು ಸೀಲು ಸೈನ್ ಎಲ್ಲ ಇದೆ, ಅದರಲ್ಲಿ ಏನು ಫೇಕ್ ಇಲ್ಲ. ಹಂಗಾಗಿ ನಾವು ತೊಗೊಂಡಿದ್ದೀವಿ, ನಮ್ಗೆ ಅನ್ಯಾಯ ಮಾಡಬೇಡಿ ಅಂತ ನಾವು ಕೇಳ್ಕೊಳ್ತೀವಿ. ಸೊ ಇದಿಷ್ಟು ಅಲ್ಲಿ ಯಾರು ನಿವೇಶನಗಳನ್ನು ಪಡ್ಕೊಂಡವ್ರು ಎಲ್ಲರ ಪರವಾಗಿ ಅರವಿಂದ್ ಅವರು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಮಿಸ್ಟೇಕ್ ಆಗಿರುವಂಥದ್ದು BMRDA ಅಧಿಕಾರಿಗಳು ಮತ್ತೆ ಆಗ ಏನು ಸ್ಥಳವನ್ನ ವೀಕ್ಷಣೆ ಮಾಡಿ ಅದರ ಒಂದು ಸತ್ಯಾಸತ್ಯತೆ ವರದಿಯನ್ನು ಕೊಡಬೇಕಂತ ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಜೊತೆಗೆ ಈ ಯಾರು ಡೆವಲಪರ್ ಇದೆ ಇವರು ಇಷ್ಟು ಜನ ಸೇರಿ ಮಾಡಿರುವಂಥ ಒಂದು ಷಡ್ಯಂತ್ರಕ್ಕೆ ನಾವು ಬಲಿ ಆಗಬೇಕಾಗತ್ತೆ. ನಾವು ಬಲಿ ಆಗೋದು ಬೇಡ. ನಾವೀಗ ಆಲ್ರೆಡಿ ನಾವೆಲ್ಲ ದುಡ್ಡನ್ನು ಕಟ್ಟಿದ್ದೀವಿ, ನಮ್ಗೆ ಬೇಕಾಗಿರುವಂಥದ್ದು ಈಗ ಅದನ್ನ ಈ ಖಾತವನ್ನ ಮಾಡಿಕೊಡಿ, ಅದಕ್ಕೆ 1 ಲಕ್ಷ ಹಣವನ್ನು ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಹೀಗಾಗಿ ಖಾತೆಗೆ ಅಲಿಸ್ಬೇಡಿ, ನಮಗೆ ಜೊತೆಗೆ ಈ 1 ಲಕ್ಷ ಗೋರ್ಮೆಂಟ್ ಫೇಸ್ ಏನಿದೆ ಅದನ್ನ ಹತ್ರ ನಾವು ಕಟ್ತೀವಿ ಅನ್ನುವಂಥ ರಿಕ್ವೆಸ್ಟನ್ನು ಮಾಡಿದ್ದಾರೆ. BMRDAಗೂ ಕೂಡ ಈಗ ಟಾಸ್ಕ್ ಫೋರ್ಸ್ ಅವರ ಗಮನಕ್ಕೂ ಕೂಡ ವಿಚಾರವನ್ನು ತಂದಿದ್ದಾರೆ. ಈಗಲಾದರೂ ಕೂಡ ಇಷ್ಟು ವರ್ಷಗಳಿಂದ ಎಷ್ಟೋ ಜನ ಅದರೊಳಗಡೆ ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅಂತ ವಯಸ್ಸಾದವರು ಈಗ ಆಲ್ರೆಡಿ ಸತ್ಯ ಹೋಗಿದ್ದಾರೆ, ಅಷ್ಟು ಲಾಂಗ್ ಗ್ಯಾಪ್ ಆಗಿದೆ. ಈಗಲಾದರೂ ಕೂಡ ಸಂಬಂಧಪಟ್ಟಂಥ ಪಂಚಾಯತಿಯರು BMRDA ಅಧಿಕಾರಿಗಳು ಗಮನವಹಿಸಿ ಈ ಒಂದು ಸಂತ್ರಸ್ತ ಯಾರಿದ್ದಾರೆ ನಿವೇಶನ ಪಡ್ಕೊಂಡಿರುವಂಥ ಅವ್ರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಮಾಡಿಕೊಡ್ಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ TV, ಬೆಂಗಳೂರು.